ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಈ ವರ್ಷ ಏನು ಎಕ್ಸ್ಪೆಕ್ಟೆಡ್ ಸಿ ಇ ಟಿ ಕಟ್ ಆಫ್ ಇರಬಹುದು, ರ್ಯಾಂಕು 1ರಿಂದ ಹಿಡಿದು 45,000ವರೆಗೂ ಕನ್ಸಿಡರ್ ಮಾಡಿದ್ದೀನಿ. ಅಪ್ ಟು 45,000. ಸೊ ನಿಮ್ಮ ರ್ಯಾಂಕ್ ಏನಾದರೂ 45,000 ಒಳಗಡೆ ಇದ್ದು ನಿಮಗೇನಾದರೂ ಐ ಟಿ ರಿಲೇಟೆಡ್ ಬ್ರ್ಯಾಂಚಸ್ ಇಂಟ್ರೆಸ್ಟ್ ಇದ್ದರೆ, ದಟ್ ಈಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ISC, ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ANML 3 ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಯಾಕೆಂದರೆ CS ಆ್ಯಂಡ್ ಅಲೈಡ್ ಬ್ರ್ಯಾಂಚಸ್ ತುಂಬ ಇವೆ, ಏನೇನೋ ಹೆಸರು ಇಟ್ಕೊಂಡು ವಿಚಿತ್ರ ಬ್ರ್ಯಾಂಚ್ ಇದೆ. ಬಟ್ ಅದೆಲ್ಲ ಕನ್ಸಿಡರ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅದೊಂದು ದೊಡ್ಡ ವಿಡಿಯೋ ಆಗುತ್ತೆ, ದೊಡ್ಡ ಡಾಕ್ಯುಮೆಂಟ್ ಆಗುತ್ತೆ. ಹಾಗಾಗಿ ಐ ಹ್ಯಾವ್ ಕನ್ಸಿಡರ್ಡ್ ಓನ್ಲಿ 3 ಬ್ರಾಂಚಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ರಿಲೇಟೆಡ್ ಬ್ರಾಂಚಸ್ ಆ್ಯಂಡ್ ಅಪ್ ಟು 45,000 ರೇಂಜ್ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ. ಯಾಕೆಂದರೆ ಒಂದಷ್ಟು ಕಾಲೇಜಸ್ಸು ಇದರಲ್ಲಿ ಮಿಸ್ ಆಗಿರಬಹುದು, ನಿಮ್ಗೆ ಇಷ್ಟ ಇರೋದು. ಒಂದಷ್ಟು ಕಾಲೇಜು ನಿಮಗೆ ಇನ್ಫಾರ್ಮೇಷನ್ ಸಿಗಬಹುದು. ನನಗೆ ಒಂದಷ್ಟು ನಂಬಿಕೆ ಇರುವಂಥ ಕಾಲೇಜುಗಳನ್ನ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಒಂದಷ್ಟು ನನಗೆ ಇಷ್ಟ ಇಲ್ಲ ಅಂದರೂ ಆ ಕಾಲೇಜಸ್ ಇದೆ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆಲ್ಲ 2 ಲಕ್ಷ 2.5 ಲಕ್ಷ ಬಂದರೂ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತೀರ. ಬಟ್ ಆಗ ಕಾಲೇಜು ಅಷ್ಟೊಂದು ಚೆನ್ನಾಗಿರೋದು ಸಿಗೋದಿಲ್ಲ. ಸೊ ಹಾಗಾಗಿ ಐ ಡೋಂಟ್ ರೆಕಮೆಂಡ್ ಆಲ್ ದೋಸ್ ಕಾಲೇಜಸ್. ಸೊ ನನಗೆ ನಂಬಿಕೆ ಇರುವಂಥ ಕಾಲೇಜಸ್ ಮಾತ್ರ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. RVC, as you know, it is one of the topmost college, the number 1 ranking in Karnataka. So computer science and engineering ಲೆಸ್ ದ್ಯಾನ್ 400 ಬರೋ ಚಾನ್ಸಸ್ ಇದೆ. ಸೊ ಈ 400ನ ಫಸ್ಟ್ ರೌಂಡು ಇಲ್ಲ ಸೆಕೆಂಡ್ ರೌಂಡಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಮಾರ್ಕಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಶಾಕಿಂಗ್ ಆಗೋ ಥರ ಅಂತ ಕಟ್ ಆಫ್ಗಳು ಬರುತ್ತೆ. RVCಯಲ್ಲೇ ಬೇಕು ಅಂದರೆ, ISC ಬೇಕು ಅಂದರೆ ನಿಮಗೆ 300ವರೆಗೂ ಇರುತ್ತೆ. ಯಾಕೆ CSE 400, ಯಾಕೆ ISC 300 ಅಂದರೆ CSEಲಿ ಇಂಟೆಕ್ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಇರುತ್ತೆ. ISCಲಿ ಕಡಿಮೆ ಇರೋದ್ರಿಂದ ಇದು 300ಗೆ ಖಾಲಿ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ದಿಸ್ ಈಸ್ ಆಲ್ ಮೈ ಓನ್ ಪ್ರಿಡಿಕ್ಷನ್. ಇದು ನನ್ನ ಪ್ರಿಡಿಕ್ಷನ್ ಮಾತ್ರ. ಇದು ಸರಿಯಾದರೂ ಆಗ್ಬೋದು, ತಪ್ಪಾದರೂ ಆಗ್ಬೋದು. ಆಮೇಲೆ ಇದಕ್ಕೆಲ್ಲ ಒಂದಷ್ಟು +or-10%, ಮಿನಿಮಮ್ 10% ಅಂತೂ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಕೆಲವು ಕಾಲೇಜಲ್ಲಿ 100% ಕರೆಕ್ಟಾಗಿ ಬರ್ಬೋದು, ಕೆಲವು ಕಾಲೇಜಲ್ಲಿ 50% ಸತ್ಯ ಆಗಬಹುದು. ಸೊ ಇದೊಂದು ಜಸ್ಟ್ ಇಂಡಿಕೇಷನ್ ನಿಮಗೆ. ಅಪ್ ಟು 500 ಇದ್ದರೆ ನಿಮಗೆ ANML ಸಿಗಬಹುದು. ಸೊ RV ಆದಮೇಲೆ MS RIT. ಯಾಕೆ RV ಆದಮೇಲೆ BMS ಬಂದಿಲ್ಲ ಅಂತ ನಿಮ್ಮ ಡೌಟ್ ಇರಬಹುದು. RV ಆದಮೇಲೆ BMS ಏಡೆಡ್ ಬ್ರ್ಯಾಂಚಸ್ ಯಾವುದೂ ಇಲ್ಲಿಲ್ಲ. BMS ಆಮೇಲೆ ತೊಗೋತೀನಿ, ಇಲ್ಲಿದೆ. ಸೊ ಈಗ RV ಆದಮೇಲೆ ಡೈರೆಕ್ಟಾಗಿ ರಾಮಯ್ಯ ಹೋಗ್ತೀನಿ. ರಾಮಯ್ಯದಲ್ಲಿ ಅಪ್ ಟು 1000 ಬಂದರೂ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಸಿಗ್ಬೋದು. 2000 ಬಂದರೆ ISC, ಅಪ್ ಟು 3000 ಬಂದರೆ ANML ಸಿಗ್ಬೋದು. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, ಇದು 2 ಕ್ಯಾಂಪಸ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಆ್ಯಂಡ್ ರಿಂಗ್ ರೋಡ್ ಕ್ಯಾಂಪಸ್. ರಿಂಗ್ ರೋಡಲ್ಲಿ ಅಪ್ ಟು 1000 ಬಂದರೆ CSE ಗ್ಯಾರಂಟಿ ಸಿಗುತ್ತೆ. ಇದಾದಮೇಲೆ ನಿಮಗೆ ಸಿಗೋ ಸಾಧ್ಯತೆಗಳಿರುತ್ತೆ. ಐ ಆಮ್ ಟೆಲ್ಲಿಂಗ್ ಯು ಓನ್ಲಿ ದ ಸೇಫ್ ರ್ಯಾಂಕ್. ಇಷ್ಟು ಬಂದರೆ ನಿಮ್ಗೆ ಖಂಡಿತ ಸಿಗಬಹುದು ಅಂತ. ಇದಾದಮೇಲೆ ಸಿಕ್ಕರೆ ನಿಮ್ಮದು ಅದೃಷ್ಟ ಅಷ್ಟೇ. BMS, ಇದು ಕಾಲೇಜ್ ಕೋಡು ಹಾಕಿದ್ದೀನಿ, ಯಾಕೆಂದರೆ BMSಲ್ಲಿ ಏಡೆಡ್ ಕೋರ್ಸಸ್ ಇದೆ, ಅನ್ಏಡೆಡ್ ಕೋರ್ಸಸ್ ಸಹ ಇದೆ. ಹಾಗಾಗಿ ಕಾಲೇಜ್ ಕೋಡ್ ಸಹ ಹಾಕಿದ್ದೀನಿ. ಕಂಪ್ಯೂಟರ್ ಸೈನ್ಸಲ್ಲಿ ಅಪ್ ಟು 1000. ISC 2000ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಸಿಗುತ್ತೆ. 2000 ಇದ್ದರೆ ಸಿಗೋ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೀನಿ. 2000 ಬಂದರೆ ANMLಗೆ ಹೋಗಬೇಕಾಗುತ್ತೆ ನೀವು. ಮೈಸೂರು SJCE, ಇದರ ಕಾಲೇಜ್ ಕೋಡು ನೋಡ್ಕೊಂಬಿಡಿ, E021, ಯಾಕೆಂದರೆ ಈಗ JSS ಯೂನಿವರ್ಸಿಟಿ ಆಗಿದೆ. ಬಟ್ KEAಯಲ್ಲಿ ಈ ಕಾಲೇಜ್ ಕೋಡು SJCE ಅಂತಲೇ ಇದೆ. ಇಲ್ಲಿ 1500 ಬಂದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸಿಗೋ ಸಾಧ್ಯತೆ ಇದೆ. ನೆಕ್ಸ್ಟ್ E048 BMS, ಯಾಕೆಂದರೆ BMS ಅಷ್ಟೇ 2 ಕಾಲೇಜ್ ಕೋಡ್ ಇದೆ, ಒಂದು ಏಡೆಡು ಒಂದು ಅನ್ಏಡೆಡು. ಸೊ ಅನ್ಏಡೆಡ್ ಕೋರ್ಸಸಲ್ಲಿ 1500 ಬಂದರೂ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗೋ ಸಾಧ್ಯತೆ ಇದೆ. ನೆಕ್ಸ್ಟು 2000 ಬಂದರೂ IAS ಸಿಗೋ ಸಾಧ್ಯತೆ ಇದೆ. 3000 ಬಂದರೆ ANML ಸಿಗೋ ಸಾಧ್ಯತೆ ಇದೆ. ನೆಕ್ಸ್ಟು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಗ್ಯಾಟಲ್ಲಿ 1600 ಅಲ್ಲ, ಇದು ಸ್ವಲ್ಪ ತಪ್ಪಾಗಿರುತ್ತೆ, ಲೇಟರ್ ಹೇಳ್ತೀನಿ ನಿಮಗೆ. ಇದೊಂದೊಂದು 0 ಮಿಸ್ ಆಗಿರುತ್ತೆ. 16,000 ಇದು 1600 ಬರಲಿಕ್ಕೆ ಸಾಧ್ಯ ಇಲ್ಲ. ರಾಜರಾಜೇಶ್ವರಿ ನಗರಲ್ಲಿರೋ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಒಂದು ಸ್ಮಾಲ್ 0 ಇಂದ ನೋಡಿ ಗ್ಲೋಬಲ್ ಎಲ್ಲಿ ಬಂದುಬಿಟ್ಟಿದೆ. 16,000. 20,000 ಬಂದರೆ ನಿಮಗೆ ISC ಸಿಗ್ಬೋದು. ಅರೌಂಡ್ 22K ಹೋದರೆ ANML ಸಿಗೋ ಸಾಧ್ಯತೆ ಇದೆ. UVCE, ಇಟ್ಸ್ ಎ ಯೂನಿವರ್ಸಿಟಿ, ನಾವು ಪಬ್ಲಿಕ್ ಯೂನಿವರ್ಸಿಟಿ. 2000 ಒಳಗಡೆ ಬಂದರೆ CS, 3 to 4 ರೇಂಜಲ್ಲಿ ಬಂದರೆ IS, 4 to 5 ರೇಂಜಲ್ಲಿ ಬಂದರೆ ANML ಸಿಗೋ ಸಾಧ್ಯತೆ ಇದೆ. PS ಯೂನಿವರ್ಸಿಟಿ ಒನ್ ಮೋರ್ ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ಅಪ್ ಟು 4000 ಹೋಗೋ ಸಾಧ್ಯತೆ ಇದೆ. SIT ತುಮಕೂರು 4,500 ಕಂಪ್ಯೂಟರ್ ಸೈನ್ಸು, 8,000 IS, ಅಪ್ ಟು 10,000 ANML. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುಮಾರಸ್ವಾಮಿ ಲೇಔಟ್ ಇರೋದು, ಅಪ್ ಟು 5000 ಬಂದರೆ ನಿಮ್ಗೆ CSE ಸಿಗಬಹುದು. ISC 3500. ನೆಕ್ಸ್ಟು 4 to 5000, ಇದು ಅಲ್ಲ, ಇದು 4 to 5000 ANML. BMS IT ಯಲಹಂಕದಲ್ಲಿರೋದು, BMS ಅವರದ ಇನ್ನೊಂದು ಸಂಸ್ಥೆ. 5000 CS, 7000 ISC, 8000 ANML.
NIA ನಾರ್ತ್ ಕ್ಯಾಂಪಸ್ ಮೈಸೂರು 5000 CS IS 7000ವರೆಗೂ ಬಂದರೂ ಸಿಗೋ ಸಾಧ್ಯತೆ ಇರುತ್ತೆ. NMIT ನಿಟ್ಟೆ ಮೀನಾಕ್ಷಿ ಯಲಹಂಕದ ಹತ್ರ ಇದೆ, ಒಂದು 6300ವರೆಗೂ ಹೋಗ್ಬೋದು. ಸೊ ಸೇಫ್ ಸ್ಕೋರ್ ಅಂತ ತಿಳ್ಕೊಬೋದು ನೀವು. 10K IS, ಇನ್ನೊಂದು 10K A&ML. ನೆಕ್ಸ್ಟ್ RV ವರ್ದು ಇನ್ನೊಂದು ಹೊಸ ಕಾಲೇಜು RVITM, ಹೊಸ ಕಾಲೇಜ್ ಆದ್ರೂ ಕಟ್ ಆಫ್ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. RVITMಲ್ಲಿ 6700ವರೆಗೂ ಹೋಗಬಹುದು ಕಂಪ್ಯೂಟರ್ ಸೈನ್ಸ್. ಇನ್ಫಾರ್ಮೇಷನ್ ಸೈನ್ಸು 8000ವರೆಗೂ ಹೋಗ್ಬೋದು. RV ಯೂನಿವರ್ಸಿಟಿಲಿ 7000ವರೆಗೂ ಹೋಗ್ಬೋದು ಅಂತ ಹೇಳಿದ್ದೀನಿ. ಇವರು ಏನಾದರೂ ಇಂಟೇಕ್ ಜಾಸ್ತಿ ಮಾಡಿಕೊಂಡ್ರೆ, ಬಿಕಾಸ್ ಇಟ್ ಈಸ್ ಅ ಪ್ರೈವೇಟ್ ಯೂನಿವರ್ಸಿಟಿ, ಇವರು ಸಡನ್ನಾಗಿ ಇನ್ಕ್ರೀಸ್ ಮಾಡ್ಕೋಬೋದು ಇಂಟೇಕು. ಬೇರೆ ಕಾಲೇಜ್ ಥರ ಅಲ್ಲ, ಅಂಡರ್ VTL ಬರೋ ಕಾಲೇಜ್ ಆದರೆ AICTಯಿಂದ ಅಪ್ರೂವಲ್ ತೊಗೊಂಡಿರಬೇಕು, ಅಷ್ಟು ಮಾತ್ರ ಇರುತ್ತೆ. 60, 120, 180, 240 ಹತ್ರ. RV ಯೂನಿವರ್ಸಿಟಿಯಲ್ಲಿ ಅವ್ರು ಇಷ್ಟು ಜಾಸ್ತಿ ಮಾಡ್ಕೋಬಹುದು. 7000 ಇದೆ. ಅವ್ರು ಇಂಟೇಕ್ ಜಾಸ್ತಿ ಮಾಡಿಕೊಂಡ್ರೆ ಈ ಕಟ್ ಆಫು ಇನ್ನೂ ಡ್ರಾಪ್ ಆಗ್ಬೋದು. 8000, 9000 ಬಂದರೂ ಸಿಗೋ ಸಾಧ್ಯತೆ ಇದೆ. ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ 7000, IS 5000, ನೆಕ್ಸ್ಟ್ A&ML 6000. ಯಾಕೆಂದರೆ ಇದು 6000 ಅಂದರೆ ಇದು ಕಡಿಮೆ ಇರುತ್ತೆ ಸೀಟ್ಸ್ ಇಲ್ಲಿ. RNSIT 8000ವರೆಗೂ ಕೊಟ್ಟಿದ್ದೀನಿ ನನ್ನ ಪ್ರಿಡಿಕ್ಷನ್ನು. ಬಟ್ ಇಲ್ಲಿ ಕಂಪ್ಯೂಟರ್ ಸೈನ್ಸು IS ಎಲ್ಲ ಮರ್ಚಾಗಿ ಟೋಟಲ್ ಇಂಟೇಕು 600 ಆಗಿದೆ. ಹಾಗಾಗಿ ಈ ಕಟ್ ಆಫು ಸ್ವಲ್ಪ ಡ್ರಾಪ್ ಆದರೆ ಆಗೋ ಸಾಧ್ಯತೆ ಇದೆ. ಯಾವಾಗ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಇನ್ಫಾರ್ಮೇಷನ್ ಸೈನ್ಸು 10Kವರೆಗೂ ಹೋಗೋ ಸಾಧ್ಯತೆ ಇದೆ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 8000ವರೆಗೂ ಹೋಗ್ಬೋದು ಕಂಪ್ಯೂಟರ್ ಸೈನ್ಸು. BNMIT ಇದರಲ್ಲಿದೆ, ಬನಶಂಕರಿಲಿದೆ. ಭಾಗೀರಥಿ ಬಾಯಿ ನಾರಾಯಣ ರಾವ್ ಮನೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 8000ವರೆಗೂ ಹೋಗ್ಬೋದು. CS IS 24000ವರೆಗೂ ಹೋಗ್ಬೋದು. ನೋಡಿ, ಎರಡೂ ಒಂದೇ ಥರ ಬ್ರಾಂಚಸ್, ಆಲ್ಮೋಸ್ಟ್ ಸೇಮ್ ಇದೆ. ಬಟ್ ಕಟ್ ಆಫ್ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಏಟ್ರಿಯಾ 8500 ಅಲ್ಲ, ಇದು 18500 ಆಗಬೇಕು. ಇದು 18500 ಆಗಬೇಕು. ಏಟ್ರಿಯಾ 8500 ಬರೋ ಸಾಧ್ಯನೇ ಇಲ್ಲ. 18500 ಹೋಗಬೇಕು. ಜಸ್ಟ್ ಒಂದು ಟೈಪಿಂಗ್ ಎರರಿಂದ ಈ ಥರ ಆಗಿದೆ. CS 18000ವರೆಗೂ ಹೋಗ್ಬೋದು. IS 10K, ನೆಕ್ಸ್ಟ್ 14K A&ML. ಧಾರವಾಡಲ್ಲಿರೋ SDMಲ್ಲಿ 9Kವರೆಗೂ ಹೋಗ್ಬೋದು. CS IS ಅಪ್ ಟು 12ವರೆಗೂ ಹೋಗಬಹುದು. ಮಿನಿಮಮ್ ರೇಂಜ್ ಅಂದರೆ 11K. A&ML 13 ಮಿನಿಮಮ್ಮು, ಮ್ಯಾಕ್ಸಿಮಮ್ 14Kವರೆಗೂ ಹೋಗೋ ಸಾಧ್ಯತೆ ಇದೆ. ಮೈಸೂರಲ್ಲಿರೋ ವಿದ್ಯಾವರ್ಧಕದಲ್ಲಿ ಅಪ್ ಟು 10,000 ಬಂದರೂ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗಬಹುದು. ಇನ್ಫಾರ್ಮೇಷನ್ ಸೈನ್ಸ್ ಅಪ್ ಟು 13,000. ಬೆಂಗಳೂರಲ್ಲಿರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, JSS ATE, ಅಪ್ ಟು 10,000 ಬಂದರೂ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗಬಹುದು. ಅವರೇನಾದರೂ ಇಂಟೇಕ್ ಜಾಸ್ತಿ ಮಾಡಿಕೊಂಡ್ರೆ ಕಟ್ ಆಫ್ ಕಡಿಮೆ ಆಗಿರುತ್ತೆ. IS 12Kವರೆಗೂ. CMRIT ಇದು ಅಫಿಲಿಯೇಟೆಡ್ ಟು VTU 10,000 CS, IS 14K, A&ML 16K. ಡಾಕ್ಟರ್ ಅಂಬೇಡ್ಕರ್ ಮೊದಲು ಬಂದಿತ್ತು, ಇಲ್ಲಿ ಕಾಲೇಜ್ ಕೊಂಡು ನೋಡ್ಕೊಳ್ಳಿ, ಎರಡೆರಡು ಬಂದಾಗ 12,000ವರೆಗೂ ಹೋಗ್ಬೋದು. CS 14K, IS 15K, A&ML. ಮಂಗಳೂರಲ್ಲಿರೋ ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 12,000 CS, 19,000 IS. ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ 12,000 CS, 15,000 IS, ಅಪ್ ಟು 14K A&ML. ಗೌರ್ಮೆಂಟ್ SKSJT KR ಸರ್ಕಲಲ್ಲಿದೆ, ಅಪ್ ಟು 14,000ವರೆಗೂ CS ಹೋಗಬಹುದು. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ 14,500 ಕಂಪ್ಯೂಟರ್ ಸೈನ್ಸ್, IS ಅಪ್ ಟು 22K, ಮಿನಿಮಮ್ 21K. A&ML ಮಿನಿಮಮ್ 22K, ಮ್ಯಾಕ್ಸಿಮಮ್ 23Kವರೆಗೂ ಹೋಗಬಹುದು ಅನ್ನೋದು ನನ್ನ ಪ್ರಿಡಿಕ್ಷನು. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕನ್ಫ್ಯೂಸ್ ಆಗಬಾರ್ದು ಅಂತ ಕಾಲೇಜ್ ಕೋಡು ಕೊಟ್ಟಿದ್ದೀನಿ, ಯಾಕೆಂದರೆ ಆಚಾರ್ಯ ಪಠಶಾಲಾ ಬೇಕಾದ್ರೆ ನೀವು ಅನ್ಕೊತೀರಾ ಅಂತ. 14,700ವರೆಗೂ ಹೋಗ್ಬೋದು. CS 17K IS, ಮ್ಯಾಕ್ಸಿಮಮ್ 22K A&ML. SJBET 15,000 CS, 18,000 IS, 20,000 A&ML. ಸೇಂಟ್ ಜೋಸೆಫ್ಸ್ ಮಂಗಳೂರು 15,000 CS. PS ಮಂಡ್ಯ ಏಡೆಡ್ ಕಾಲೇಜ್, ಇದು ಕಾಲೇಜ್ ಏಡೆಡು, ಬಟ್ ಈ ಕೋರ್ಸಸ್ ಅನ್ಏಡೆಡ್ ಕೋರ್ಸಸ್ಸು. 18,000 CS, 15,000 IS, ನೆಕ್ಸ್ಟ್ A&ML 21ಇಂದ 22Kವರೆಗೂ ಹೋಗಬಹುದು. ದಾವಣಗೆರೆಯಲ್ಲಿರೋ UBDT 18,000ವರೆಗೂ ಹೋಗಬಹುದು. ದಾವಣಗೆರೆಯಲ್ಲಿರೋ ಇನ್ನೊಂದು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ BIET 20,000ವರೆಗೂ ಸಿಗುತ್ತೆ ನಿಮಗೆ ಕಂಪ್ಯೂಟರ್ ಸೈನ್ಸು. IS ಆದರೆ 26,000, 30,000 ಬಂದಿದ್ದರೆ ಸಿಗುತ್ತೆ A&ML. ಶಿವಮೊಗ್ಗದಲ್ಲಿರೋ JNN ಕಾಲೇಜ್ ಆಫ್ ಇಂಜಿನಿಯರಿಂಗ್ 20,000 CS, 29,000 IS, 30ವರೆಗೂ A&ML. ಬೆಂಗಳೂರಲ್ಲಿ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈಗ ಸಪ್ತಗಿರಿ NPS ಯೂನಿವರ್ಸಿಟಿ ಅಂತ ಆಗಿದೆ. ಸೊ ಇದು ಅಂಡರ್ VTU ಅಲ್ಲಿ ಇದ್ದಾಗ, ಅಂದರೆ ಲಾಸ್ಟ್ ಇಯರು 20,000 CS ಇತ್ತು, IS 60,000ವರೆಗೂ ಹೋಗಿತ್ತು. ಈ 60,000 ಡೌಟ್ ಇದೆ, ಸ್ವಲ್ಪ ಚೆಕ್ ಮಾಡಿ, ಸ್ವಲ್ಪ ಟೈಪಿಂಗ್ ಎರರ್ ಇದೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಮಲ್ಲಿ 20,000 CS, 28,000 IS. ಹುಬ್ಳಿಯಲ್ಲಿರೋ KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನೋಟ್ ಡೌನ್ ದಿಸ್ ಕಾಲೇಜ್ ಕೋಡ್, 20,000 CS. ವಿದ್ಯಾ ವಿಕಾಸ್ E077 ವಿದ್ಯಾವರ್ಧಕ ಅಂತಲೂ ಇದೆ, ವಿದ್ಯಾ ವಿಕಾಸ್ ಅಂತಲೂ ಇದೆ, ಮೈಸೂರಲ್ಲಿದೆ. 23,000 CS ಇದ್ದರೆ 30,000 IS,
A&ML 28,000. KSIT ಬೆಂಗಳೂರಲ್ಲಿ ಕನಕಪುರ ರೋಡಲ್ಲಿದೆ 25,000 CS, 29,000 A&ML. ಇಲ್ಲಿ IS ಇಲ್ಲ. GMIT ದಾವಣಗೆರೆ 25,000 CS, 30,000 IS, 45,000 ಬಂದರೂ ನಿಮಗೆ A&ML. ಲಾಸ್ಟ್ ಇಯರ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು, ಈ ವರ್ಷ ಅಪ್ ಟು 45ವರೆಗೂ ಹೋಗಬಹುದು. ನೆಕ್ಸ್ಟು ಬೆಂಗಳೂರಿನ ಕುಂಬಳಗೋಡಲ್ಲಿರೋ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ DBIT CS 26,000, IS 37,000ವರೆಗೂ ಸಿಕ್ಕಿದೆ. ಸಾಯಿ ವಿದ್ಯಾ ಯಲಹಂಕ 28,000 CS, 38,000 IS. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿದೆ 32,000 CS, IS 37,000, ಅಪ್ ಟು 40K ನಿಮಗೆ A&ML ಸಿಗಬಹುದು. ಕೋರಮಂಗಲದಲ್ಲೇ ಇದೆ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರೆಡ್ಡಿ ಜನಸಂಘ ಟ್ರಸ್ಟ್ ಅಂಡರಲ್ಲಿ ಬರುತ್ತೆ. 35,000 CS ಇದ್ದರೆ 45ವರೆಗೂ ನಿಮಗೆ IS ಸಿಗಬಹುದು. A&ML 45ವರೆಗೂ ಸಿಗಬಹುದು. ವೇಮನನೇ ಕಾಲೇಜ್ ಬೇಕು, ಬಟ್ ನಿಮ್ಮದು 44,000-45,000 ಬಂದರೆ CS ಸಿಗಲ್ಲ, IS ಆರ್ A&MLಗೆ ಹೋಗ್ಬೋದು. ಮೈಸೂರಲ್ಲಿ ಆಟ್ಮೆ ಅಂತಿದೆ, ಅಲ್ಲಿ 35,000 CS ಇದೆ. KSSM ಕಮ್ಮವಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಕಮ್ಮವಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ, ಇಲ್ಲಿ IS ಇರೋದಿಲ್ಲ, ಬೇರೆ ಬೇರೆ ಬ್ರಾಂಚಸ್ ಇದೆ. A&ML ಸಹ ಇಲ್ಲ ಇಲ್ಲಿ. ಸೊ ಇಲ್ಲಿ ಅಪ್ ಟು 45,000. ದೀಸ್ ಆರ್ ದ ಡಿಫರೆಂಟ್ ಕಾಲೇಜಸ್ ಫ್ರಮ್ ದ ಟಾಪ್ ರ್ಯಾಂಕಿಂಗ್ ಟು 45K. ಸೊ ಇದರಲ್ಲಿ CS, IS, A&ML ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ ದಯವಿಟ್ಟು ನೋಡ್ಕೊಳ್ಳಿ. ಈ ರೇಂಜು ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗೋ ಸಾಧ್ಯತೆಗಳು ಇವೆ, ಏಕೆಂದರೆ ಎಲ್ಲ ಕಾಲೇಜಲ್ಲೂ A&ML, ಡೇಟಾ ಸೈನ್ಸ್ ಇವೆಲ್ಲ ಇಂಟೆಕ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಸ್ವಲ್ಪ ಡ್ರಾಪ್ ಆದರೂ ಆಗ್ಬೋದು. ಸೊ ನಾನು ಹೇಳ್ತಾ ಇರೋದು ಸೇಫ್ ಸ್ಕೋರ್ ಅಂತ. ಸೊ ಈ ಮಾರ್ಕ್ಸ್ ಬಂದಿದ್ದರೆ ನಿಮ್ಗೆ ಖಂಡಿತ ಸಿಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಈ ವರ್ಷ ಎಲ್ಲರೂ ಕಂಪ್ಯೂಟರ್ ಸೈನ್ಸೇ ಬೇಕು ಅಂತ ತುಂಬ ಡಿಮ್ಯಾಂಡ್ ಇದೆ, ಹಾಗಾಗಿ CS ಕಟ್ ಆಫು ತುಂಬ ಇನ್ಕ್ರೀಸ್ ಆಗಬಹುದು. ಸೊ ನನ್ನ ಸಜೆಷನ್ ನಿಮಗೆ, ನೀವು ತೊಗೋಬೋದು ಇಲ್ಲ ಬಿಡ್ಬೋದು. 2 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ರ್ಯಾಂಕ್ ಏನಾದರೂ ಬೆಟರ್ ಟು ಗೋ ಇನ್ ಮ್ಯಾನೇಜ್ಮೆಂಟ್ ಕೋಟಾ ಇಫ್ ಯು ಆರ್ ವೆಲ್ ಟು ಡೂ ಫ್ಯಾಮಿಲಿ. ಇಲ್ಲಾಂದರೆ ಕಾಮೆಡ್ಗೆ ಬರೆದಿದ್ದರೆ ಕಾಮೆಡ್ಗೆಲ್ಲಿ ಹೋಗಿ, ಯಾಕೆಂದರೆ ನಿಮಗೆ 1 ಲಕ್ಷಕ್ಕೆ ಒಳ್ಳೆಯ ಕಾಲೇಜ್ ಅಂತೂ ಸಿಗೋಕ್ಕೆ ಸಾಧ್ಯತೆ ಸ್ವಲ್ಪ ಕಡಿಮೆ. ಸೊ 2 ಲಕ್ಷಕ್ಕೆ ಹೋದರೆ ಅಷ್ಟೊಂದು ಒಳ್ಳೆ ಕಾಲೇಜ್ ಸಿಗೋಲ್ಲ. 2 ಲಕ್ಷ ದಾಟಿದರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬೇಕು, IS ಬೇಕು, ಇಲ್ಲ ಇನ್ಯಾವುದೋ ಅಲೈಡ್ ಬ್ರಾಂಚಸ್ ಬೇಕು ಅಂದರೆ ಸಿಗೋ ಸಾಧ್ಯತೆಗಳು ಸಿಗಬಹುದು, ಬಟ್ ಅಷ್ಟೊಂದು ಕಾಲೇಜಸ್ಸು ಸ್ಟ್ಯಾಂಡರ್ಡ್ ಇರೋದಿಲ್ಲ. ಹಾಗಾಗಿ ಐ ರೆಕಮೆಂಡ್ ಅದರ್ ಬ್ರಾಂಚಸ್, ಟ್ರಿಪಲ್ ಇ, ಮೆಕ್ಯಾನಿಕಲ್, ಸಿವಿಲ್ ಅಂತ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು.